ಮಾತು ಹೇಳ್ಬೇಕನ್ಸುತ್ತೆ ಸರ್, ಅದನ್ನ ಹೇಳಬೇಕು ಸರ್. ಹೇಳನ್ರಿ. ದಸರಾ ನೋಡ್ಬೇಕಂದ್ರೆ ಮೈಸೂರಿಗೆ ಹೋಗ್ಬೇಕಾ? ದಸರಾ ನೋಡ್ಬೇಕಂದ್ರೆ ಮೈಸೂರಿಗೆ ಹೋಗ್ಬೇಕು. ಅಣ್ಣಮ್ಮ ದೇವಿ ಉತ್ಸವ ನೋಡ್ಬೇಕಂದ್ರ ಬೆಂಗಳೂರಿಗೆ ಹೋಗ್ಬೇಕು. ಮಾರಿಕಾಂಬ ದೇವಿ ಉತ್ಸವ ನೋಡ್ಬೇಕಂದ್ರೆ ಶಿರ್ಸಿಗೆ ಹೋಗ್ಬೇಕು. ಕನ್ನಡದ ಉತ್ಸವ ನೋಡ್ಬೇಕಂದ್ರೆ ಬೆಳಗಾವಿಗೆ ಹೋಗ್ಬೇಕು. ಅದೇ ತರಾನೇ ಗಣೇಶ ಚತುರ್ಥಿ ಉತ್ಸವ ನೋಡ್ಬೇಕಂದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು. ಶ್ರೀ ಮಾರುತೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನೋಡ್ಬೇಕಂದ್ರ ಇದೇ ನಮ್ಮ ತೆಲುಗಿಗೆ ಬರ್ಬೇಕು. ಆಹಾ ಹಾ ಹಾ ಹಾ, ಏನು ಸೌಂಡ್ ಸರ್! ಇಂಥ ಸೌಂಡ್ ನಮ್ಮ ಮೇರಾಬೆ ಅವರ ಸೌಂಡ್ ಮೆಚ್ಚುವಂಥದ್ದು. ಈ ಸೌಂಡ್ಗೆ ತಕ್ಕಂಗೆ ನಮ್ಮ ಕ್ರೌಡ್ ಸೌಂಡ್ ಇದೆಯಲ್ಲ ಸರ್, ಆ ಸೌಂಡ್ಗೆ ತಕ್ಕಂಗೆ ನಮ್ಮ ಗ್ರೌಂಡ್ ಐತಲ್ಲ ಸರ್, ನಿಜವಾಗ್ಲೂ ಮೆಚ್ಚುವಂಥದ್ದು ಸರ್. ಸರ್, ಈಗ ಒಂದು ಮಧುರವಾದಂತಹ ಭಕ್ತಿ ಗೀತೆನ ತರ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ರಾಕ್ ಸ್ಟಾರ್ ಗಾಯಕರು, ಗಂಜನ ಕಂಡದ ಕಲಾವಿದರು, ಗೊಮ್ಮಟ ನಗರಿ ಬಿಜಾಪುರದಿಂದ ಆಗಮಿಸಿರುವಂತಹ ಸಾಕಷ್ಟು ಇಲ್ಲಿ ಇವರ ಅಭಿಮಾನಿಗಳಿದ್ದೀರಿ. ಇವರ ಹಾಡುಗಳನ್ನ ಕೇಳಬೇಕಂತೇಳಿ ಕಾಯ್ತಾ ಇದ್ದೀರಿ. ಸಾಗರ್ 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 ಅಂತೇಳಿ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದೀರಿ. ಈಗ ಅದ್ಭುತವಾದಂತಹ ಡ್ಯಾನ್ಸ್ ಮಾಸ್ಟರ್, ಕೊರಿಯೋಗ್ರಾಫರ್, ಶ್ರಮಜೀವಿ ಆಗಿರುವಂತಹ ನಮ್ಮ ಸಾಗರ್ ಬಾಗಲಕೋಟೆ ಸರ್ ಅವರು ಒಂದು ಅದ್ಭುತವಾದಂತಹ ಗೀತೆಯನ್ನು ತರ್ತಾ ಇದ್ದಾರೆ. ಕೇಳಿ ನಿಮ್ಮದೇ ಸಾಗರ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕಾಯ್ತಾ ಇರುವಂತಹ ಅನೇಕ ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ಕಲಾವಿದರು ಬರ್ತಾರೆ. ಈಗ ಸಾಗರ್ ಅವರಿಂದ ಒಂದು ಗೀತೆ ಕೇಳಿ. ಅದುವೇ ಬಜರಂಗಿ ವಜ್ರಕಾಯ ವಾಯುಪುತ್ರ ಆಂಜನೇಯನ ಒಂದು ಅದ್ಭುತವಾದಂತಹ ಭಕ್ತಿಗೀತೆ ಕೇಳಿ. ನಿಮ್ಮ ಮುಂದೆ ಸಾಗರ್ ಅವರ ಗೀತೆ.